ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್ಗೆ ಸ್ವಾಗತ. ಎಷ್ಟು ಮೆತ್ತಗಿನ ದೋಸೆಯನ್ನ ನೀವು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಬೋದು ನೋಡಿ. ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಅಷ್ಟು ಸಾಫ್ಟ್ ಆಗಿದೆ. ಮಲ್ಲಿಗೆ ದೋಸೆ ಅಂತ ಕೂಡ ಹೇಳ್ಬೋದು, ಅಷ್ಟು ಮೆತ್ತಗಿದೆ. ಇದಕ್ಕೇನು ಉದ್ದು ಬೇಕಾಗಿಲ್ಲ. ಹೇಗ್ ಮಾಡೋದಂತ ಈಗ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡಿ, ನಾನು 2 ಕಪ್ನಷ್ಟು ದೋಸಾ ರೈಸ್ ಅನ್ನ ಹಾಕೊಂಡಿದ್ದೇನೆ. ರೇಷನ್ ರೈಸ್ ಕೂಡ ಆಗ್ತದೆ. ಇದನ್ನ ಚೆನ್ನಾಗಿ ತೊಳೆದು ಅಂದ್ರೆ 5 ಗಂಟೆ ನೆನೆ ಹಾಕಿ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಹಾಗೆ ನೋಡಿ, ಇಲ್ಲಿ ನಾನು 1 ಕಪ್ನಷ್ಟು ಊಟದ ಅನ್ನ ಅಂದ್ರೆ ಬ್ರೌನ್ ರೈಸ್ ಇದೆ ನೋಡಿ, ಅದನ್ನ ಹಾಕ್ತಾ ಇದ್ದೇನೆ. ಬೆಳ್ತಿಗೆ ಅನ್ನ ಅಲ್ಲ. 1 ಕಪ್ನಷ್ಟು ಅನ್ನ ತಗೊಂಡಿದ್ದೇನೆ. ಹಾಗೆ 1 ಕಪ್ನಷ್ಟು ತೆಂಗಿನ ತುರಿಯನ್ನ ತಗೊಂಡಿದ್ದೇನೆ. ಈ 3 ವಸ್ತುಗಳಿದ್ರೆ ಆರಾಮಾಗಿ ನೀವು ಮೆತ್ತಗಿನ ದೋಸೆಯನ್ನ ರೆಡಿ ಮಾಡ್ಕೋಬಹುದು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೇನೆ. ಸಂಜೆ ನೀವು 1 ಕಪ್ನಷ್ಟು ಅಥವಾ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಕಿಯನ್ನ ನೆನೆ ಹಾಕಿ ಇಟ್ರೆ ದಿಢೀರ್ ಅಂತ ನೀವು ಈ ದೋಸೆಯನ್ನ ಮಾಡ್ಬೋದು. ದಿಢೀರ್ ಅಂದ್ರೆ ಇದು ನಾನು ಮರುದಿನ ಬೆಳಿಗ್ಗೆಗೆ ಮಾಡಿರೋದು. ನೋಡಿ, ನಾನೀಗ ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ. ಇನ್ನೂ ಸ್ವಲ್ಪ ನುಣ್ಣಗೆ ಆಗ್ಬೇಕು. ಇನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡು ಬರ್ತೇನೆ. ಅದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೆ ನೋಡಿ. ಇನ್ನೊಂದ್ಸಾರಿ ಮಿಕ್ಸಿ ಜಾರಿಗೆ ನಾನು ಅಕ್ಕಿ, ಅನ್ನ, ತೆಂಗಿನ ತುರಿಯನ್ನ ಹಾಕಿ ರುಬ್ಕೊಳ್ತಾ ಇದ್ದೇನೆ. ಯಾಕಂದ್ರೆ 2 ಕಪ್ನಷ್ಟು ನಾನು ಅಕ್ಕಿಯನ್ನ ತಗೊಂಡಿದ್ದೇನೆ. ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಅದೇ ಪಾತ್ರೆಗೆ ನಾನೀಗ ಹಾಕೊಳ್ತಾ ಇದ್ದೇನೆ. ನೋಡಿ, ನುಣ್ಣಗೆ ರುಬ್ಕೊಳ್ಳಿ. ಮತ್ತೆ ಕನ್ಸಿಸ್ಟೆನ್ಸಿ ಇಷ್ಟೇ ಇರಲಿ, ನೀರ್ ಮಾಡ್ಕೋಬೇಡಿ ಹಿಟ್ಟನ್ನ. ದೋಸೆ ಹಿಟ್ಟಿನ ಹದಕ್ಕೆ ಇರಲಿ. ಈಗ ಇದಕ್ಕೆ ನೀವು ಬೇಕಾದ್ರೆ ಉಪ್ಪನ್ನ ಸೇರಿಸ್ಕೋಬಹುದು, ಇಲ್ಲಾಂದ್ರೆ ಹಾಗೆ ಮುಚ್ಚಿ ಫಾರ್ಮೆಂಟ್ ಆಗ್ಲಿಕ್ಕೆ ಬಿಡಬೇಕು. ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇದನ್ನ ಮುಚ್ಚಿಟ್ಟು ಫಾರ್ಮೆಂಟ್ ಆಗ್ಲಿಕ್ಕೆ ಬಿಡ್ತಾ ಇದ್ದೇನೆ. ನಾನು ಬೆಳಿಗ್ಗೆ ತಿಂಡಿಗೆ ಮಾಡ್ತಾ ಇದ್ದೇನೆ ನೋಡಿ. ರಾತ್ರಿ ಕಡ್ದಿಟ್ಟಿದ್ದೇನೆ, ಅಂದ್ರೆ ರುಬ್ಕೊಂಡಿಟ್ಟಿದ್ದೇನೆ. ಈಗ ಬೆಳಿಗ್ಗೆ ನೋಡಿ ಎಷ್ಟು ಫಾರ್ಮೆಂಟ್ ಆಗಿದೆ. ಏನು ಹಾಕ್ಲಿಲ್ಲ ಇದಕ್ಕೆ, ಅನ್ನ ಮತ್ತು ತೆಂಗಿನ ತುರಿ ಮಾತ್ರ. ಬೆಳ್ತಿಗೆ ಅನ್ನ ಹಾಕ್ಬೇಡಿ, ಬ್ರೌನ್ ರೈಸ್ ಇದು ಅನ್ನ ಇದ್ರೆ ಹಾಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕೂಡ ಸಾಕಾ ಅಂತ ನೋಡ್ಕೊಳ್ಳಿ. ಬೇಕಾದ್ರೆ ಇದಕ್ಕೆ ಉಪ್ಪನ್ನ ಸೇರಿಸ್ಕೋಬಹುದು. ನಾನು ರಾತ್ರಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೆ. ಈಗ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ಕರಗಬೇಕು. ತುಂಬಾ ಸುಲಭ ಮಾಡ್ಲಿಕ್ಕೆ, ಆರಾಮಾಗಿ ಮಾಡ್ಕೋಬಹುದು. ಕಾವಲಿಯನ್ನ ಬಿಸಿಗೆ ಇಟ್ಕೊಂಡಿದ್ದೇನೆ. ಹಾಗೆ ನೋಡಿ, ಮೇಲ್ಗಡೆ ನಾನೀಗ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪ ಅಥವಾ ಎಣ್ಣೆ ಏನಾದ್ರೂ ಉಜ್ಕೊಳ್ಳಿ ಕಾವಲಿಗೆ. ನಾನ್ ಸ್ಟಿಕ್ ಆದ್ರೆ ಎಣ್ಣೆ ಹಾಕ್ಬೇಕಂತ ಇಲ್ಲ. ಈಗ ಇದರ ಮೇಲೆ ಒಂದು ಸೌಟು ಹಿಟ್ಟನ್ನ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಕಣ್ಣು ಬೀಳ್ತದೆ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಣ್ಣು ಬೀಳ್ತದೆ. ಗೂಡ್ ಗೂಡಾಗಿ ಕಣ್ಣು ಬಿದ್ದಿದೆ ನೋಡಿ. ಎಷ್ಟು ಮೆತ್ತಗೆ ಆಗ್ತದೆ ಅಂತ ಹೇಳಿದ್ರೆ ಇದನ್ನ ಒಮ್ಮೆ ಟ್ರೈ ಮಾಡಿ. ಈ ಮಲ್ಲಿಗೆ ದೋಸೆಗೆ ಉದ್ದು ಬೇಡ, ಏನ್ ಬೇಡ. ಅನ್ನ ಮತ್ತು ತೆಂಗಿನ ತುರಿ ಇದ್ರೆ ಆಯ್ತು. ತೆಂಗಿನ ತುರಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಮೆತ್ತಗೆ ಆಗ್ತದೆ. ಇದನ್ನ ಹೊಯ್ದು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು ದೋಸೆ ಮೇಲೆ, ಕಾಯಿಲಿ ಚೆನ್ನಾಗಿ. ಈಗ ನೋಡಿ ಆಗಿದೆ ದೋಸೆ. ಇದನ್ನೀಗ ತೆಗೆದು ಪ್ಲೇಟಿಗೆ ಹಾಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ ಕೂಡ, ಏನು ಪ್ರಾಬ್ಲಮ್ಮೇ ಇಲ್ಲ. ಆರಾಮಾಗಿ ನೀವೀಗೆ ಬೆಳಿಗ್ಗೆ ಈ ತಿಂಡಿಯನ್ನ ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಗೂಡ್ ಗೂಡಾಗಿ ತೂತು ತೂತಾಗಿದೆ. ಈಗ ಇದನ್ನ ನಾನು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಮಲ್ಲಿಗೆ ದೋಸೆಯನ್ನ ಮಾಡ್ಕೋಬಹುದು ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ನಾನು ಇನ್ನೊಂದು ದೋಸೆಯನ್ನು ಕೂಡ ಹಾಕಿ ತೋರಿಸ್ತೇನೆ, ಯಾವ ತರ ಸಾಫ್ಟ್ ಆಗಿ ಕಣ್ಣು ಬೀಳ್ತದೆ ಅಂತ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಸೌಟು ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಮಾಡದಿದ್ರು ನಡೀತದೆ, ಏನಾಗುದಿಲ್ಲ. ಕಣ್ಣು ಬೀಳ್ತದೆ ನೋಡಿ. ಈಗ ಇದನ್ನ ಸ್ವಲ್ಪ ಹೊತ್ತು ಇಟ್ರೆ ಸಾಕು, ಮತ್ತೆ ಮುಚ್ಕೊಳ್ಳಿ. ಕಣ್ಣು ಬಿದ್ದ ನಂತರ ಒಂದು 2 ನಿಮಿಷದವರೆಗೆ ಬೇಯಿಸ್ಕೊಳ್ಳಿ. ನಂತರ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆದ ದೋಸೆ ರೆಡಿಯಾಗಿದೆ. ಇದೇ ತರ ಎಲ್ಲ ದೋಸೆಯನ್ನ ಮಾಡ್ಕೊಂಡು ಚಟ್ನಿ, ಸಾಂಬಾರು ಅಥವಾ ಏನಾದ್ರೂ ನಾನ್ ವೆಜ್ ರಸದೊಂದಿಗೆ ಇದನ್ನ ತಿಂದ್ಕೊಳ್ಳಿ. ಸೂಪರ್ ಆಗಿರ್ತದೆ. ಹಾಗಾದ್ರೆ ಇನ್ಯಾಕ್ ತಡ, ಇದನ್ನೊಮ್ಮೆ ಟ್ರೈ ಮಾಡಿ. ಈ ದೋಸೆ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.